ಆತ್ಮವಿಚಾರ 28. ಆತ್ಮವಿಚಾರದಿಂದ ಬರುವ ಶಾಂತಿ ಅಸ್ತಿತ್ವದ ಶಾಶ್ವತ ಸ್ವರೂಪ. ಸೆಲ್ಫ್ ಇನ್ಕ್ವೈರಿ 28. ದಿ ಪೀಸ್ ಆಫ್ ಸೆಲ್ಫ್ ನಾಲೆಡ್ಜ್, ದಿ ಎಟರ್ನಲ್ ನೇಚರ್ ಆಫ್ ಎಕ್ಸಿಸ್ಟೆನ್ಸ್. ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಸ್ವಲ್ಪ ಸಮಯ ಗಮನವನ್ನು ಉಸಿರಾಟದ ಮೇಲಿಡಿ. ದೇಹಕ್ಕೆ ಆಯಾಸಾಗದ ರೀತಿಯಲ್ಲಿ ಉಸಿರಾಟವನ್ನು ಸ್ವಲ್ಪ ನಿಧಾನ ಮಾಡಿಕೊಂಡು ನಿಧಾನಗೊಂಡ ಉಸಿರಾಟದ ಗತಿಯನ್ನು ಅನುಸರಿಸುತ್ತಾ ಒಳಬರುವ ಉಸಿರನ್ನು ಗಮನಿಸುವಾಗ ನಾನು ಎಂಬುದಾಗಿಯೂ ಹೊರ ಹೋಗುವ ಉಸಿರನ್ನು ಗಮನಿಸುವಾಗ ಇದ್ದೇನೆ ಎಂಬುದಾಗಿಯೂ ಮೌನವಾಗಿ ಅಂದುಕೊಳ್ಳುತ್ತಾ ಜಾಗೃತಗೊಂಡ ಸಾಕ್ಷಿಭಾವದಿಂದ ಎಚ್ಚರಿಕೆಯಿಂದ ಉಸಿರಾಟದ ಪೂರ್ಣ ಹರಿದಾಟವನ್ನು, ಅಂದರೆ ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ, ನಾಸಿಕಾಗ್ರದಿಂದ ಶ್ವಾಸಕೋಶಗಳವರೆಗೆ ಮತ್ತು ಶ್ವಾಸಕೋಶಗಳಿಂದ ನಾಸಿಕಾಗ್ರದವರೆಗೆ ಏಕಾಗ್ರತೆಯಿಂದ ಗಮನಿಸಿ. ಫಾರ್ ಎ ವೈಲ್ ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ಸ್ಲೋ ಡೌನ್ ಯುವರ್ ಬ್ರೀತಿಂಗ್ ಸ್ಲೈಟ್ಲಿ ಇನ್ ಎ ವೇ that it does not cause exhaustion to the body. As you follow the rhythm of this slowed breath, silently contemplate. When inhaling, feel I. When exhaling, feel am or exist. With awakened awareness, observe the full flow of your breath from the tip of the nose to the lungs, and from the lungs back to the tip of the nose, from the tip of the nose to the lungs, and from the lungs back to the tip of the nose with complete concentration. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ಉಸಿರು ಒಳಹರಿಯುವಾಗ ನಾನು, when inhaling, feel I. ಉಸಿರು ಹೊರಗೆ ಹರಿಯುವಾಗ ಇದ್ದೇನೆ. when exhaling, feel am or exist. ನಾನು ಐ ಇದ್ದೇನೆ am ನಾನು ಐ ಇದ್ದೇನೆ
am, ನಾನು, I ಇದ್ದೇನೆ, am, ಈಗ ಇದೇ ಉಸಿರಾಟದ ಗತಿಯ ಸಹಾಯವನ್ನು ತೆಗೆದುಕೊಂಡು ಉಸಿರು ಒಳಗೆ ಹರಿಯುವಾಗ ಇಡೀ ದೇಹವನ್ನು ಮತ್ತು ಮನದ ವಿಕಾರಗಳು ತ್ವಚೆಯ ಮೇಲೆ ಸಹಜವಾಗಿ ಎಬ್ಬಿಸುವ ಸಂವೇದನೆಗಳನ್ನು ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೂ ಮತ್ತು ಉಸಿರು ಹೊರಗೆ ಹರಿಯುವಾಗ ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೂ ಅರಿವನ್ನು ಹರಿಸಿ. ಈ ಅರಿವು ವಿಶ್ವವ್ಯಾಪಿ ಪರಮಾತ್ಮನ ಪ್ರಜ್ಞಾ ಅರಿವು ಎಂಬ ಜ್ಞಾನ ಜಾಗೃತವಾಗಿರಲಿ. ಅರಿವು ದೇಹದ ಪ್ರತಿ ಅಂಗ ಪ್ರತ್ಯಂಗಗಳನ್ನೂ ಪ್ರತಿ ಜೀವಕೋಶ ಜೀವಾಣುಗಳನ್ನೂ ಬೆಳಗುತ್ತಾ ಅವುಗಳ ಅನಿತ್ಯತೆಯ, ಕ್ಷಣಿಕತೆಯ ಮತ್ತು ಅನಾತ್ಮ ಸ್ವರೂಪದ ದರ್ಶನವನ್ನು ಸಾಕ್ಷಿಯಾದ ನಿಮಗೆ ನೇರವಾಗಿ ಮಾಡಿಸುತ್ತಾ ಹೋಗಲಿ. ಅನಿತ್ಯತೆಯ, ಕ್ಷಣಿಕತೆಯ, ಅನಾತ್ಮ ಸ್ವರೂಪದ ದರ್ಶನ ಮಾಡುತ್ತಾ ನಿಮ್ಮ ನಿಜ ಸ್ವರೂಪದ ನಿತ್ಯತೆಯನ್ನು, ಶಾಶ್ವತತೆಯನ್ನು ಮತ್ತು ಸಾಕ್ಷಾತ್ ಆತ್ಮಸ್ವರೂಪವೇ ಆಗಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ನಿಮ್ಮ ಪವಿತ್ರವಾದ ಯಾತ್ರೆಯನ್ನು ಮಾಡಿ. Now, using this breathing rhythm as support, as you inhale, move your awareness throughout the body, noticing the sensations that arise naturally on the skin area due to the negativities of the mind. Move this awareness from Brahmarandra to the tips of the toes as you inhale, and let your awareness flow from the tips of the toes back to Brahmarandra as you exhale. Be aware that this awareness is the expansion of the consciousness of the all-pervading Supreme Being. Let this awareness illuminate every limb, every organ, every cell, and every particle of the body by revealing their impermanence, transience, and anatma nature directly to you, who is their witness. As you witness this impermanence and anatma nature of the body and the sensations and thereby the mind, realize and directly experience your true nature, which is eternal and unchanging absolute self. Continue on your sacred journey with this understanding. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ, ಫ್ರಮ್ ಬ್ರಹ್ಮರಂಧ್ರ ಟು ದಿ ಟಿಪ್ಸ್ ಆಫ್ ದಿ ಟೋಸ್, ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ, ಫ್ರಮ್ ದಿ ಟಿಪ್ಸ್ ಆಫ್ ದಿ ಟೋಸ್ ಟು ಬ್ರಹ್ಮರಂಧ್ರ. ಸಾಕ್ಷಿ ಸ್ವರೂಪರಾದ ನಿಮ್ಮ ಅರಿವಿನ ಈ ಮಹಾಯಾತ್ರೆಯಲ್ಲಿ ದೇಹದ ಹಾಗೂ ಸಂವೇದನೆಗಳ ಮೂಲಕ ಮನಸ್ಸಿನ ಜನ್ಮ ಜನ್ಮಾಂತರಗಳ ಎಲ್ಲ ವಿಕಾರಗಳ ನಿಜ ಸ್ವರೂಪದ ಪರಿಚಯವು ನೇರವಾಗಿ ಅನುಭವ ಮಟ್ಟದಲ್ಲಿ ಉಂಟಾಗಲಿ. ಅನಿತ್ಯವಾಗಿ ತೋರುವ ಇವೆಲ್ಲವೂ ನಿತ್ಯ ಸ್ವರೂಪನಾದ ನನಗೆ
ವಿರುದ್ಧವಾದವುಗಳಾಗಿದ್ದು ಇವು ಯಾವುವೂ ನಾನಲ್ಲ. ಇವೆಲ್ಲವೂ ಪ್ರಕೃತಿಗೆ ಮತ್ತು ಜನ್ಮ ಜನ್ಮಾಂತರಗಳ ಕರ್ಮ ಸಂಸ್ಕಾರಗಳಿಗೆ ಸೇರಿದವುಗಳಾಗಿದ್ದು ಇವು ಯಾವುವೂ ನನ್ನವಲ್ಲ. ಮತ್ತು ಮಲಿನವಾದ ಅನಾತ್ಮ ಸ್ವಭಾವಗಳಾದ ಇವುಗಳೊಳಗೆ ಪರಿಶುದ್ಧ ಆತ್ಮ ಸ್ವರೂಪರಾದ ನಾನು ಇರುವುದು ಸಾಧ್ಯವಿಲ್ಲವಾಗಿ ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ಮೀರಿ ಇದ್ದೇನೆ ಎಂಬ ಸತ್ಯವು ಪ್ರತಿ ಕ್ಷಣವೂ ಬೆಳಗುತ್ತಲಿರಲಿ. ಆನ್ ದಿಸ್ ಗ್ರೇಟ್ ಜರ್ನಿ ಆಫ್ ಅವೇರ್ನೆಸ್, through the observation of the body and the sensations, let a direct experiential understanding arise within you about the true nature of the mental impressions, karmic samskaras, accumulated over countless lifetimes. Recognize that all these fleeting phenomena which appear to be real are contrary to the eternal self that you are, and hence feel, I am not these. I am not these. I am not these. As they are part of the nature and the karmic impressions accumulated over many lifetimes, none of these belong to you, and hence feel, these are not mine. These are not mine. These are not mine. Being pure witness, you cannot be present in these impure anatmas, and hence feel, I am beyond these. I am beyond these. I am beyond these. Let these truths shine forth every moment, revealing that I transcend all of these. I transcend all of these. I transcend all of these. ಬ್ರಹ್ಮರಂಧ್ರದಿಂದ ಕಾಲ್ಬೆರಳುಗಳ ತುದಿಯವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From Brahmarandhra to the tips of the toes, everything that appears is not me, not mine, and I am far beyond these. ಕಾಲ್ಬೆರಳುಗಳ ತುದಿಯಿಂದ ಬ್ರಹ್ಮರಂಧ್ರದವರೆಗೆ ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. From the tips of the toes to Brahmarandhra, everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ತೋರುವ ಇವು ಯಾವುವೂ ನಾನಲ್ಲ, ನನ್ನದಲ್ಲ, ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. Everything that appears is not me, not mine, and I am far beyond these. ಈಗ
ತೋರುವ ಇವು ಯಾವುವೂ ನಾನಲ್ಲವೆಂದಾದರೆ ನಾನು ಯಾರು? ನಾನು ಯಾರು? ನಾನು ಯಾರು? ತೋರುವ ಇವೆಲ್ಲವೂ ಅನಾತ್ಮವೆಂದಾದರೆ ನಾನು ಏನು? ನಾನು ಏನು? ನಾನು ಏನು? ಎಂಬ ಪ್ರಶ್ನೆ ಅಂತರಾಳದಿಂದ ಸ್ವಾಭಾವಿಕವಾಗಿ ಉದ್ಭವಿಸಲಿ. ಈ ಮೂಲಭೂತ ಪ್ರಶ್ನೆಗಳ ಉತ್ತರಕ್ಕಾಗಿ ಈಗ ಸದ್ಗುರು ರಮಣರ ಆತ್ಮವಿಚಾರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನನ ಮಾಡಿಕೊಳ್ಳುತ್ತಾ ಅನುಭವಿಸುತ್ತಾ ಸಾಧನೆಯಲ್ಲಿ ಮುಂದುವರಿಯಿರಿ. ನೌ ಇಫ್ ಆಲ್ ದಟ್ ಅಪಿಯರ್ಸ್ ಈಸ್ ನಾಟ್ ಮೀ, then who am I? Who am I? Who am I? If all that appears is anatma, then what am I? What am I? What am I? Let these fundamental questions arise naturally from within. In search of answers, now engage in the self-inquiry of Sadguru Sri Ramana Maharshi with devotion and sincerity. Contemplate and experience his teaching of self-inquiry deeply as you move on in your spiritual journey. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. ಒಂದು ಕಡೆಯಿಂದ ಎಲ್ಲವನ್ನೂ ಮೀರಿದ ನಾನು ಇದ್ದೇನೆ, ನಾನು ಇದ್ದೇನೆ, ನಾನು ಇದ್ದೇನೆ ಎಂಬ ಅಂತಃಸ್ಫುರಣೆಯಲ್ಲಿದ್ದು, ಇನ್ನೊಂದು ಕಡೆಯಿಂದ ಸದ್ಗುರು ರಮಣರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸುತ್ತಾ ಸಾಧನೆ ಮಾಡಿ. ಆನ್ ದಿ ಒನ್ ಹ್ಯಾಂಡ್, ಫೀಲ್ ದಟ್ ಬೀಯಿಂಗ್ ಬಿಯಾಂಡ್ ಎವ್ರಿಥಿಂಗ್, ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. ಐ ಎಕ್ಸಿಸ್ಟ್ ಆಸ್ ಐ ಆಮ್. And on the other hand, reverentially follow Sadguru Ramana's instructions throughout the practice. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ಸಚ್ಚಿದಾನಂದ ಸ್ವರೂಪರಾದ ನೀವು ಅಂದರೆ ನಿಮ್ಮ ಇರವು, ಇರವಿನ ಅರಿವು ಮತ್ತು ಈ ಅರಿವಿನ ಆನಂದ ಅನಾದಿ ಮತ್ತು ಅನಂತ, ಅಚಲವಾಗಿ, ಅಪರಿಮಿತವಾಗಿ
ಮತ್ತು ಎಂದೆಂದೂ ಇರುವ ಈ ನಿಮ್ಮ ಅಸ್ತಿತ್ವವೇ ನಿಮ್ಮ ತಿರುಳು. Without beginning and without end, you are of the nature of pure being, consciousness and bliss. This is your essential self, unchanging, limitless and ever present. ದೇಹರಹಿತರಾಗಿರುವ ನೀವು ನಾಮರೂಪಗಳನ್ನು ಮೀರಿದವರು ಮತ್ತು ನಾಶವಾಗದವರು. ಸ್ಥಾನವಿಲ್ಲದ ನೀವು ದೇಶಕಾಲಗಳ ಪರಿಮಿತಿಗಳನ್ನು ಮೀರಿದವರಾಗಿದ್ದು ಅವುಗಳ ಏರಿಳಿತಗಳಿಂದ ಬದಲಾವಣೆಗಳಿಂದ ಸ್ವಲ್ಪವೂ ಪ್ರಭಾವಿತರಾಗದೆ ಇದ್ದ ಹಾಗೇ ಇರುವವರು. ಯು ಆರ್ ಬಾಡಿಲೆಸ್, ಬಿಯಾಂಡ್ ಫಾರ್ಮ್ and thus imperishable. Being without location, you transcend time and space, remaining unaffected by their fluctuations. ವಿಭಾಗಗಳಿಂದ ಮತ್ತು ವಿಘಟನೆಗಳಿಂದ ಹೊರತಾಗಿರುವ ನೀವು ತೋರುವ ಈ ಭೌತಿಕ ಜಗತ್ತಿನ ಸ್ವಭಾವವನ್ನು ಮೀರಿದವರಾಗಿರುವಿರಿ. ನಿಮ್ಮ ಇರುವಿಕೆ ಎಲ್ಲ ಪರಿಮಿತಿಗಳಿಂದ ಸ್ವತಂತ್ರವಾಗಿದೆ, ಅಖಂಡವಾಗಿದೆ ಮತ್ತು ಬೇರ್ಪಡಿಸಲಾಗದೆ ಒಂದೇ ತರನಾಗಿದೆ. ಯುವರ್ ಟ್ರೂ ನೇಚರ್ ಈಸ್ ಬಿಯಾಂಡ್ ದಿ ಫಿಸಿಕಲ್ ವರ್ಲ್ಡ್, ಬಿಯಾಂಡ್ ಡಿವಿಷನ್ ಅಂಡ್ ಫ್ರಾಗ್ಮೆಂಟೇಷನ್. ಇಟ್ ಈಸ್ ಇಂಡಿವಿಸಿಬಲ್ ಅಂಡ್ ಅನ್ಡಿಫರೆನ್ಶಿಯೇಟೆಡ್, ಫ್ರೀ ಫ್ರಮ್ ಆಲ್ ಲಿಮಿಟೇಷನ್ಸ್. ಮೂಲ ಮತ್ತು ಮುಕ್ತಾಯ ಎಂಬುದಿಲ್ಲದೆ ಶಾಶ್ವತವಾಗಿರುವ ಅಸ್ತಿತ್ವವೇ ಸಾಕ್ಷಾತ್ತಾಗಿ ನೀವಾಗಿರುವಿರಿ. ಜಗತ್ತು ಅದೆಷ್ಟೇ ಬದಲಾವಣೆ ಹೊಂದುತ್ತಿದ್ದರೂ, ಕಾಲವು ಅದೆಷ್ಟೇ ಪರಿವರ್ತಿತವಾಗುತ್ತಿದ್ದರೂ ನೀವು ಮಾತ್ರ ಇವು ಯಾವುವುಗಳಿಂದಲೂ ಸ್ಪರ್ಶಿಸಲ್ಪಡದೆ ನಿಶ್ಚಲರಾಗಿ ಇದ್ದೀರಿ. ಯುವರ್ ಎಕ್ಸಿಸ್ಟೆನ್ಸ್ ಇಟ್ಸೆಲ್ಫ್ ಎಟರ್ನಲ್, without origin or conclusion. This existence is unchanging, untouched by the passage of time or the transformations of the world. ನಿರ್ವಿವಾದವಾಗಿ ಸದಾ ಇರುವ ನಿಮ್ಮ ಅಸ್ತಿತ್ವವನ್ನು ನಿರಾಕರಿಸುವುದು ಸಾಧ್ಯವಿಲ್ಲ. ನಿಮ್ಮ ಅಸ್ತಿತ್ವವು ಇಂದ್ರಿಯಗಳ ಗ್ರಹಿಕೆಗಳಿಂದ ಮತ್ತು ಮನಸ್ಸಿನ ಪರಿಕಲ್ಪನೆಗಳಿಂದ ಸಂಪೂರ್ಣವಾಗಿ ಹೊರತಾಗಿದೆ. ನೀವು ಇರಲಿಲ್ಲವೆಂಬ ಕ್ಷಣವಿಲ್ಲ ಮತ್ತು ನೀವಿಲ್ಲದ ಕ್ಷಣ ಎಂದೆಂದೂ ಇರುವುದೂ ಸಾಧ್ಯವಿಲ್ಲ. ಯುವರ್ ಎಕ್ಸಿಸ್ಟೆನ್ಸ್ ಈಸ್ ಅನ್ಡಿನೈಬಲ್ ಅಂಡ್ ಎವರ್ ಪ್ರೆಸೆಂಟ್. ಇಟ್ ಈಸ್ ಬಿಯಾಂಡ್ ಸೆನ್ಸರಿ ಪರ್ಸೆಪ್ಷನ್ ಅಂಡ್ ಮೆಂಟಲ್ ಕನ್ಸೆಪ್ಷನ್. There has never been a moment when you are not, nor will there ever be. ನಿಮ್ಮ ಇರುವಿಕೆ ಪೂರ್ಣವಾಗಿ ಮತ್ತು ಅಚಲವಾಗಿ, ಸರಳವಾಗಿ ಮತ್ತು ಸುಲಭವಾಗಿ ಇರುವಂಥದ್ದಾಗಿದೆ. ದೇಹ ಮನಗಳಿಂದ ಮತ್ತು ಅಹಂಕಾರದಿಂದ ವರ್ಜಿತರಾಗಿರುವ ನೀವು ಸಾಕ್ಷಾತ್ತಾಗಿ ಅಸ್ತಿತ್ವವೇ ಆಗಿರುವುದರಿಂದ ನಿಮ್ಮನ್ನು ನೀವು ಬೇರೆ ಯಾವುದೋ ಆಗಿರುವುದಾಗಿ ತಿಳಿಯದಿರಿ. ಎಕ್ಸಿಸ್ಟೆನ್ಸ್ ಸಿಂಪ್ಲಿ ಎಕ್ಸಿಸ್ಟ್ಸ್, ಅನ್ವೇವರಿಂಗ್ ಅಂಡ್ ಅಬ್ಸಲ್ಯೂಟ್. ಯು, ಫ್ರೀ ಫ್ರಮ್ ಬಾಡಿ ಅಂಡ್ ಈಗೋ, ಆರ್ ದಟ್ ಎಕ್ಸಿಸ್ಟೆನ್ಸ್ ಇಟ್ ಸೆಲ್ಫ್. ಡು ನಾಟ್ ಮಿಸ್ಟೇಕ್ ಇಟ್ ಫಾರ್ ಎನಿಥಿಂಗ್ ಎಲ್ಸ್. ವಸ್ತುಗಳನ್ನು ಮತ್ತು ಪರಿಕಲ್ಪನೆಗಳನ್ನು ಮೀರಿದ ನಿಮ್ಮನ್ನು ನೀವು ನಿಮ್ಮನ್ನು ಹೊರಗೆಳೆಯುವ ಬಾಹ್ಯ ಜ್ಞಾನದಿಂದಲ್ಲದೆ ಒಳಗೆಳೆಯುವ ಅಂತರ್ಜ್ಞಾನದ ಮೂಲಕ ಶೋಧಿಸಿಕೊಳ್ಳಿ. ನಿಮ್ಮ ಇರುವಿಕೆಯ ಅರಿವಿನೆಡೆಗೆ ನಿಮ್ಮ ಶೋಧನೆಯನ್ನು ತಿರುಗಿಸಿಕೊಳ್ಳಿ. ಇದಕ್ಕಾಗಿ ನೀವು ಏನಾಗಿಲ್ಲವೋ ಅವುಗಳೊಡನೆ ಗುರುತಿಸಿಕೊಳ್ಳುವುದನ್ನು ತಕ್ಷಣದಿಂದಲೇ ನಿಲ್ಲಿಸಿ. ಸೀಕ್ ಟು ನೋ ಯುವರ್ ಸೆಲ್ಫ್ ಥ್ರೂ ಎ ನಾಲೆಡ್ಜ್
that is not directed outward but inward beyond objects and concepts. Turn your inquiry toward the truth of your being and cease to identify with what you are not immediately. ಈ ರೀತಿಯ ವಿವೇಚನಾಪೂರ್ವಕ ಅಂತರ್ಶೋಧನೆ ಆತ್ಮಜ್ಞಾನದೆಡೆಗೆ ನಿಮ್ಮನ್ನು ಮುನ್ನಡೆಸುತ್ತದೆ. ಇಲ್ಲಿ ಅರಿವು ಮತ್ತು ಇರುವು ಒಂದೇ ಆಗಿದ್ದು, ಅದ್ವೈತದ ಈ ಜ್ಞಾನವು ಎಲ್ಲ ದ್ವಂದ್ವಗಳನ್ನು ವಿಸರ್ಜಿಸುತ್ತಾ ನಿಮ್ಮ ಶುದ್ಧ ಇರುವನ್ನು ಪ್ರಜ್ವಲಿಸುತ್ತದೆ. ದಿಸ್ ಡಿಸರ್ನ್ಮೆಂಟ್ ಲೀಡ್ಸ್ ಟು ಸೆಲ್ಫ್ ನಾಲೆಡ್ಜ್ ವೇರ್ knowing and being are one and the same. In such a realization, duality dissolves and the truth of your existence shines forth. ಬೇರೆ ಯಾವುದರ ಮೇಲೂ ಅವಲಂಬಿತವಾಗದೆ ನಿಮ್ಮ ಅಸ್ತಿತ್ವವು ಸ್ವಯಂ ಪ್ರಕಾಶಮಾನವಾಗಿದ್ದು ತನ್ನ ಮೂಲ ಸ್ವಭಾವದಿಂದಲೇ ಹೊಳೆಯುತ್ತದೆ. ನಿಮ್ಮ ಈ ಅಸ್ತಿತ್ವವೇ ಬ್ರಹ್ಮ, ಎರಡನೆಯದಿಲ್ಲದ್ದು, ಸಂಪೂರ್ಣ ಮತ್ತು ಅವಿಭಾಜ್ಯವಾದುದು. ಆದುದರಿಂದ ಶಾಶ್ವತವಾಗಿರುವ ಆತ್ಮಸ್ವರೂಪವಲ್ಲದೆ ಅದರಿಂದ ಬೇರೆಯಾಗಿರುವುದು ಯಾವುದೂ ಇಲ್ಲ. ಪರಿಪೂರ್ಣವೂ ಪರಿಶುದ್ಧವೂ ಮತ್ತು ಎಂದಿಗೂ ಬೇರೆಯಾಗಿಲ್ಲದ ಈ ಆತ್ಮವೇ ನೀವಾಗಿರುವಂಥದ್ದು. ಹಾಗಾಗಿ ದೇಹ ಮತ್ತು ವೈಯಕ್ತಿಕ ಅಹಂಕಾರದೊಂದಿಗೆ ಇಲ್ಲಿಯವರೆಗೆ ಮಾಡಿಕೊಂಡಿದ್ದ ಎಲ್ಲ ಸುಳ್ಳು ಗುರುತುಗಳನ್ನು ಬಿಟ್ಟು ಬಿಡಿ. ಯುವರ್ ಎಕ್ಸಿಸ್ಟೆನ್ಸ್ ಈಸ್ ಸೆಲ್ಫ್ ಲ್ಯೂಮಿನಸ್, ಶೈನಿಂಗ್ ಬೈ ಇಟ್ಸ್ ಓನ್ ನೇಚರ್ ವಿತೌಟ್ ಡಿಪೆಂಡೆನ್ಸ್ ಆನ್ ಎನಿಥಿಂಗ್ ಎಲ್ಸ್. ದಿಸ್ ಎಕ್ಸಿಸ್ಟೆನ್ಸ್ ಈಸ್ ಬ್ರಹ್ಮನ್, ಒನ್ ವಿಥೌಟ್ ಎ ಸೆಕೆಂಡ್, ಅಬ್ಸಲ್ಯೂಟ್ ಅಂಡ್ ಇಂಡಿವಿಸಿಬಲ್. There is no other part from it, for only the self exists eternally. You are the self, whole, complete and never separate. Let go of all false identification with body or individual ego. ನಿಮ್ಮ ಬಗ್ಗೆಯೇ ನೀವು ಅಜ್ಞಾನದಿಂದಿರುವುದು ಹೇಗೆ ಸಾಧ್ಯ? ಅಜ್ಞಾನದ ಬಗ್ಗೆಯೇ ಶೋಧನೆ ಮಾಡಿದ ಕ್ಷಣವೇ ಅಜ್ಞಾನ ನಾಶವಾಗಿ ಸದಾ ಇರುವ ನಿಮ್ಮ ಅಸ್ತಿತ್ವ ತಾನೇ ತಾನಾಗಿ ಬೆಳಗುತ್ತದೆ. ಹೌ ಕುಡ್ ಯು ಎವರ್ ಬಿ ಇಗ್ನೋರೆಂಟ್ ಆಫ್ ಯುವರ್ ಸೆಲ್ಫ್? ವೆನ್ ಯು ಎನ್ಕ್ವೈರ್ ಇನ್ ಟು ಇಗ್ನೋರೆನ್ಸ್ ಇಟ್ ಸೆಲ್ಫ್, ಇಟ್ ಡಿಸಪಿಯರ್ಸ್, ರಿವೀಲಿಂಗ್ ವಾಟ್ ಹ್ಯಾಸ್ ಆಲ್ವೇಸ್ ಬೀನ್ ಯುವರ್ ಎವರ್ ಪ್ರೆಸೆಂಟ್ ಎಕ್ಸಿಸ್ಟೆನ್ಸ್. ಆತ್ಮಜ್ಞಾನವೆಂದರೆ ಹೊಸತಾಗಿ ಏನನ್ನೂ ಪಡೆಯುವುದಲ್ಲ, ಬದಲಿಗೆ ಯಾವುದು ಸದಾ ಇರುವುದೋ ಅದನ್ನು ಗುರುತಿಸಿಕೊಳ್ಳುವುದು. ಸಾಕ್ಷಾತ್ಕಾರದಲ್ಲಿ ಇರವು ತನ್ನನ್ನೇ ತಾನು ಅರಿಯುವುದು, ಏಕೆಂದರೆ ನಿಮ್ಮ ಇರುವಿಕೆಯ ಮೂಲ ಸ್ವಭಾವವೇ ಪರಿಶುದ್ಧವಾದ ಪ್ರಜ್ಞೆಯಾಗಿದೆ. ಸೆಲ್ಫ್ ನಾಲೆಡ್ಜ್ is not about attaining something new, but about recognizing what already is. In realization, existence knows itself, for its very nature is pure consciousness. ನಿಮ್ಮ ಇರುವಿಕೆಯ ನೇರ ಜ್ಞಾನದಲ್ಲಿ ಪೂರ್ಣವೂ ಮತ್ತು ನಿಶ್ಚಲವೂ ಆದ ಶಾಂತಿಯನ್ನು ಪಡೆಯುವಿರಿ. ಇದು ಎಲ್ಲ ಸಂಶಯಗಳನ್ನು ಮತ್ತು ಎಲ್ಲ ಪ್ರಯತ್ನಗಳನ್ನು ಮೀರಿದ ನಿಮ್ಮ ಮೂಲ ಸ್ವಭಾವವೇ ಆಗಿ ಸದಾ ಇರುವ ಆತ್ಮಜ್ಞಾನದ ಪರಮಶಾಂತಿಯಾಗಿದೆ. ಇದಕ್ಕಾಗಿ ನಾನು ಯಾರು, ನಾನು ಏನು ಎಂಬ ಅಂತರ್ಪ್ರಶ್ನೆಯ ಅಂತರಾಳದೊಳಗೆ ಇಳಿಯಿರಿ. ಇನ್ ದ ಡೈರೆಕ್ಟ್ ನಾಲೆಡ್ಜ್ ಆಫ್ ಯುವರ್ ಓನ್ ಎಕ್ಸಿಸ್ಟೆನ್ಸ್, complete and unshakable peace is found.
This is the peace of self-knowledge, beyond all doubt, beyond all seeking, and ever present as your own true nature. For this, dive deep into the self-inquiry, who am I and what am I, incessantly. ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I?
ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ನಾನು ಯಾರು? Who am I? ನಾನು ಏನು? What am I? ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be blissful, be happy, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ನಮಃ ಶಾಂತಾಯ ದಿವ್ಯಾಯ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ स्वानन्दामृत तृप्ताय श्रीधराय नमो नमः. श्रीधराय नमो नमः. श्री
श्रीधराय नमो